ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಆಸೆ ಧಾರಾವಾಹಿಯ ಸೂರ್ಯ. ನಾನು ನಿಮ್ಮ ಮನೆ ಮಗಳು ಮೀನಾ. ಓಹ್, ಮನೆ ಮಗಳು. ಓಕೆ, ನೀವೆಲ್ಲ ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು, ನಾವಿಬ್ರು ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀವಿ. ನಿನಾದ್ ಹಾಗೂ ಪ್ರಿಯಾಂಕಾ, ನಿಮ್ಮಿಬ್ಬರ ಪಾತ್ರದ ಬಗ್ಗೆ ತಿಳಿಸಿ. ಈಕೆ ಮೀನಾ ಅಂತ ಹೂ ಮಾರೋಳು ನನ್ನ ಜೀವನದಲ್ಲಿ ಬಂದು ತಗಲಾಕೊಂಡಿದ್ದಾಳೆ. ನನ್ನ ಪಾತ್ರ ಏನಂತ ನೀನು ಹೇಳು. ಕುಡ್ಕ, ರೌಡಿ, ಪರೋಡಿ, ಬೇರೆಯವ್ರಿಗೆ ಒಡಿ ಬಡಿ ಇದು ಬಿಟ್ರೆ ಇವ್ನಿಗೇನು ಗೊತ್ತಿಲ್ಲ. ಓಹ್, ಇವ್ರ ಹೆಸರು ಸೂರ್ಯ ಅಂತ. ಅದೆಲ್ಲ ಇವಳು ಅನ್ಕೊಂಡಿರೋದು, ಬಟ್ ನನ್ನ ಕ್ಯಾರೆಕ್ಟರ್ ಹಾಗಲ್ಲ. ತುಂಬ ಒಳ್ಳೆ ಹುಡುಗ, ಅಪ್ಪನ ತುಂಬ ಪ್ರೀತಿ ಮಾಡೋ ಮಗ. ಒಂದು ಸ್ವಲ್ಪ ಬೇಜಾರಾಗಿ ಕುಡಿತಾನೆ ಅಷ್ಟೇ, ಬಿಟ್ರೆ ಕುಡ್ದ್ಬಿಟ್ಟು ಪ್ರೀತಿ ಮಾಡ್ತಾರೆ. ಈ ಹಿಂದೆ ನೀವು ಮಾಡಿರೋ ಪಾತ್ರಕ್ಕೂ ಈಗ ಮಾಡ್ತಿರೋ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ನಾನು ಮೊದಲು ಪದ್ಮಿನಿಯಾಗಿ ಮಾಡಿದ್ದೆ, ಈಗ ಮೀನಾ ಆಗಿ. ಪದ್ಮಿನಿಗೂ ಮೀನಾಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಪದ್ಮಿನಿ ತುಂಬ ಸೈಲೆಂಟ್, ಏನು ಮಾತಾಡೋಕ್ಕೂ ಹೆದರ್ಕೊಂತಿದ್ಲು, ಹಿಂಜರಿತಿದ್ಲು, ಏನಾದರೂ ಹೇಳಿದ್ರೆ ಯಾರಾದರೂ ಏನಾದರೂ ಅನ್ಕೊಂತಾರೆ, ತುಂಬ ಅಳ್ಮುಂಜಿಯಾಗಿದ್ಲು, ತುಂಬ ಸೈಲೆಂಟ್ ಇದ್ಲು. ಆದರೆ ಮೀನಾ ಹಾಗಲ್ಲ, ಏನೇ ಇದ್ರೂ ಬೋಲ್ಡಾಗಿ ಆನ್ಸರ್ ಮಾಡ್ತಾಳೆ, ಅಥವಾ ಏನೇ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡ್ತಾಳೆ, ಧೈರ್ಯವಾಗಿರ್ತಾಳೆ. ಮನೆಗೆ ಒಂಥರ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಮೀನಾ. ಜಗಳಕ್ಕೆ ಹೋಗ್ತಾಳೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಅದು ಜಗಳ ಮಾಡ್ಲೇಬೇಕಲ್ವಾ? ಜಗಳ ಅಂತ ಅಲ್ಲ, ಏನಕ್ಕೆ ಈ ತರ ಮಾಡಿದ್ರಿ ಅಂತ ಕ್ವಶನ್ ಮಾಡ್ತೀನಿ ಅಷ್ಟೇ. ನಿಮ್ ತರ ಸುಮ್ನೆ ಎಲ್ಲ ಯಾರ ಸಿಕ್ಕಲ್ಲ ಒಡೆ ಅನ್ನೋ ತರ ತಲೆ ಮೇಲೆ ಗಾಜಲ್ಲಿ ಹೊಡೆದು ಬಿಡೋದು ಅಷ್ಟೇ. ಸೊ ನನ್ನ ಕ್ಯಾರೆಕ್ಟರು ಇದಕ್ಕಿಂತ ಹಿಂದೆ ಮಾಡಿದಂಥ ಎಲ್ಲ ಪಾತ್ರಗಳಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಸ್ವಲ್ಪ ಅಲ್ಲ, ತುಂಬಾ ವಿಭಿನ್ನವಾಗಿದೆ. ನನಗೆ ಸ್ಟಾರ್ಟಿಂಗು ಮಾಸ್ ಕ್ಯಾರೆಕ್ಟರ್ಗಳು ನನಗೆ ಸೂಟ್ ಆಗತ್ತಾ, ಮಾಡಬಹುದಾ ಅನ್ನೋ ಒಂದು ಸಣ್ಣ ಡೌಟ್ ಇತ್ತು. ಬಟ್ ತುಂಬ ಆಸೆ ಇತ್ತು ಒಬ್ಬ ಮಾಸ್ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂತ. ಅದು ಈ ಪಾತ್ರದ ಮೂಲಕ ನನಗೆ ನೆರವೇರಿದೆ. ಇದಕ್ಕೆ ಮುಂಚೆ ಯಾವತ್ತು ಫೈಟಿಂಗ್ ಸೀನ್ಗಳು ಮಾಡಿದ್ರು ಆ ಒಂದು ರಗಡ್ ಆ್ಯಟಿಟ್ಯೂಡಲ್ಲಿ ಏನಂತಾರೆ ಅದನ್ನು ನೋಡಿದ್ರೆ ಹೇಳ್ಬೋದು, ಆ ಲೋಕಲ್ ಮಾಸ್ ಒಂದು ಟೇಸ್ಟು ಈ ಪಾತ್ರ ತಂದುಕೊಟ್ಟಿದೆ. ನಿಜವಾಗ್ಲೂ ಖುಷಿ ಇದೆ ಈ ಪಾತ್ರನ ಪ್ಲೇ ಮಾಡೋದು. ಮತ್ತು ನಿನಾದ್ಗೂ ಈ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಒಂದು ಲೈನ್ ತನಕ ನಿನಾದು ಪೇಷನ್ಸ್ ಇಟ್ಕೊಂಡು ಹಾಗೆ ವೆಯ್ಟ್ ಮಾಡ್ತಾನೆ, ಅದಾದರೂ ಇರ್ತಾನೆ. ಬಟ್ ಆ ಲೈನ್ನ ಕ್ರಾಸ್ ಮಾಡೋದೇ ಸೂರ್ಯ ಆ ಲೈನ್ನ ಕ್ರಾಸ್ ಮಾಡಿ ಹಿಡ್ಕೊಂಡು ಮಾಂಜಾ ಕೊಡ್ತಾ ಇರೋದಷ್ಟೇ, ಅದು ಸೂರ್ಯ. ಸೊ ಆ ಮಾಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮು. ನಿಜವಾಗ್ಲೂ ಮಜವಾಗಿದೆ. ಆಸೆ ಅನ್ನೋ ಟೈಟಲ್ ಇರೋದ್ರಿಂದ ಸೂರ್ಯಾಗೂ ಮೀನಾಗೂ ಇರೋ ಆಸೆಗಳೇನು? ಸೂರ್ಯಂಗಿರೋ ಆಸೆ ಏನಿಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಒಂದು 90 ಪೋಟ್ಕೊಂಡು ಮಲ್ಕೊಂಬಿಡೋದು ಅಷ್ಟೇ ಅವನ ಆಸೆ. ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಮನಸ್ಸೊಳಗೆ ಅಮ್ಮನ ಪ್ರೀತಿ ಸಿಗಬೇಕು ಅನ್ನೋ ಒಂದು ಆಸೆ ಇದೆ. ಅದು ಇಲ್ಲಿವರೆಗೂ ಸಿಕ್ಕಿಲ್ಲ, ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಕಾದು ನೋಡಬೇಕು. ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅಷ್ಟೇ. ಈ ಒಂದು ಪುಟ್ಟ ಪ್ರಪಂಚ, ಆ ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು ಅನ್ನೋ ಆಸೆ. ಮೀನಾದೇನು ಆಸೆ? ನಮ್ಮ ಅಪ್ಪನ ಆಸೆ ಕನಸೆ ನನ್ನ ಆಸೆ ಆಗಿರುತ್ತೆ. ನನ್ನ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು, ಅವ್ರದ್ದು ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು. ಮತ್ತು ನಮ್ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಖುಷಿಯಾಗಿ ನಗ್ನಗ್ತಾ, ಏನು ಕಷ್ಟ ಇರಬಾರ್ದು. ಏನೇ ಕಷ್ಟ ಬಂದರೂ ಅದು ನನಗಿರಬೇಕು, ನಾನು ಫೇಸ್ ಮಾಡ್ತೀನಿ. ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಪ್ರತಿಯೊಬ್ಬರ ಬಾಳಲ್ಲೂ ಮದುವೆ ಅನ್ನೋದು ಎಷ್ಟು ಮುಖ್ಯ? ಹೇಳಮ್ಮ, ಮದುವೆ ಅನ್ನೋದು ಎಷ್ಟು ಮುಖ್ಯ? ಮದುವೆ ಯಾವಾಗ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದ್ ಹೆಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗತ್ತೆ. ಗಂಡಿಗಿಂತ ಹೆಣ್ಣಿಗೆ ಏನಕ್ಕಂದ್ರೆ, ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದ್ ಮನೇಲಿ ಇರ್ತಾಳೆ ಅಂದ್ರೆ ಅಪ್ಪ ಅಮ್ಮ, ಒಂದ್ ಚಿಕ್ಕ ಕುಟುಂಬ ಇರುತ್ತೆ. ಅದಾದ್ಮೇಲೆ ಒಂದ್ ಬೇರೆ ಪ್ರಪಂಚಕ್ಕೆ ಹೋಗ್ತಾಳೆ. ಕೆಲವೊಬ್ರು ಪರಿಚಯ ಇರುತ್ತೆ, ಬಟ್ ಕೆಲವೊಂದ್ಸಲ ಮನೇಲಿ ನೋಡಿರ್ತಾರೆ, ಮನೇಲಿ ನೋಡಿ ಯಾನೋ ಮದ್ವೆ ಆಗಿ ಅವ್ರ ಬಗ್ಗೆ ಗೊತ್ತಿರಲ್ಲ, ಅಪ್ಪ ಅಮ್ಮ ಹೇಳಿರ್ತಾರೆ, ಮದ್ವೆ ಆಗ್ತೀವಿ. ಅದಾದ್ಮೇಲೆ ಅಲ್ಲಿರೋ ಅತ್ತೆ ಮತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ ಅನ್ಕೋಬೇಕು. ಅಕ್ಕೆ ನಾದ್ನಿ ಅವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಅಕ್ಕ ತಂಗಿ ತರ ಇರ್ಬೇಕು. ಆಮೇಲೆ ಎಲ್ರೂ ನಿಭಾಯಿಸೋದಿರ್ಬೋದು. ಇಲ್ಲಿ ನಾವೇನ್ ನಮ್ಮ ಅಪ್ಪ ಅಮ್ಮ ಅಂತ ಹೇಗೆ ಇರ್ತೀವೋ ಅಪ್ಪ ಅಮ್ಮ ಜೊತೆ, ಅಲ್ಲಿ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಗಂಡನ್ಗೆ ಒಳ್ಳೆ ಹೆಂಡತಿಯಾಗಿ ಬದುಕ್ಬೇಕು. ಒಂದು ಡಿಫ್ರೆಂಟ್ ಎರಡು ಪ್ರಪಂಚ ನಾವು ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ ಅಂತ ಹೇಳ್ತಾ. ಮದುವೆ ಆದ್ಮೇಲೆ ಒಂಥರ ಬೇರೆ ಫೇಸ್ ಆಫ್ ಲೈಫ್, ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ. ಇನ್ನೊಂದಷ್ಟು ಏನಂತಾರೆ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋ ಒಂದು ಪಾತ್ರ. ಯಾರಿಗೂ ನೋವಾಗಬಾರ್ದು, ಅವ್ರ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಏನ್ ಬೇಕು ಬೇಡ ಅದನ್ನೆಲ್ಲ ತಿಳ್ಕೋಬೇಕು. ತುಂಬಾ ಜವಾಬ್ದಾರಿ. ಹೌದು. ಬಟ್ ಚೆನ್ನಾಗುತ್ತೆ ಮದುವೆ ಆದ್ರೆ. ಓಕೆನಾ? ಈಗ ಮದ್ವೆ ಆಗಿದ್ದೀನಲ್ವಾ, ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತೆ. ಮದುವೆ ನನ್ನ ಪ್ರಕಾರ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಅವ್ರವ್ರ ಲೈಫಲ್ಲಿ ಮದುವೆ ಅನ್ನೋದು ಹೇಗಿರುತ್ತೆ ಅವರು ನಿರ್ಧಾರ ಮಾಡ್ಕೊಳ್ಬಹುದು. ಆದರೆ
ಹೆಂಡತಿ ಅನ್ನೋಳು ಒಬ್ಬ ಹುಡುಗನ ಅಥವಾ ಒಬ್ಬ ಗಂಡಿನ ಲೈಫಲ್ಲಿ ತುಂಬ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತಾಳೆ. ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಬಂದಿರ್ತೀವಿ, ಕಸಿನ್ಸು, ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ. ಹಾಗೆ ಅಮ್ಮನ ಪ್ರೀತಿನೂ ಇರುತ್ತೆ. ಅಪ್ಪನ ಒಂದು ಏನಂತಾರೆ, ಅಪ್ಪ ಒಬ್ಬ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಪ್ಪ ಇರ್ತಾನೆ, ನಮ್ಮನ್ನು ಏನೇ ಇದ್ರೂ ಮುಂದೆ ದಾರಿ ತೋರಿಸೋದಕ್ಕೆ ಅಪ್ಪ ಇರ್ತಾನೆ. ಆದರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ವಿಶೇಷವಾದ ಒಂದು ಸಂಬಂಧ ಅಂದರೆ ಅದು ಹೆಂಡತಿ. ಬೇರೆ ಯಾವುದೇ ಒಂದು ಸಂಬಂಧನ ನಾವು ನಿನ್ನ ಅಣ್ಣನ ಥರ ಇರ್ತೀನಿ ಗುರು, ನಾನು ನಿಮ್ಮಮ್ಮ ಇಲ್ಲ, ನಾ ಅಮ್ಮನ ಪ್ರೀತಿ ಕೊಡ್ತೀನಿ ಅನ್ಬೋದು, ಆದರೆ ನಾನು ನಿನ್ನ ಹೆಂಡತಿ ಪ್ರೀತಿ ಕೊಡ್ತೀನಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ಸೊ ಹೆಂಡತಿ ಅನ್ನೋದು ಅಷ್ಟು ಒಂದು ದೊಡ್ಡ ಸಂಬಂಧ. ಒಬ್ಬ ಕಂಪ್ಯಾನಿಯನ್ ಆಗಿರ್ತಾಳೆ, ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಹೆಂಡತಿ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಏನು ಊಟ ಮಾಡಿಲ್ಲ ಅಥವಾ ಏನೋ ನಮ್ಮ ಒಳಗೆ ಏನೋ ಒಂದು ಆಸೆ ಇರುತ್ತೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವಂಥ ತಾಯಿ ಆಗಿರ್ತಾಳೆ. ಸೊ ಎಲ್ಲ ಆಲ್ ಇನ್ ಒನ್ ಆಗೋ ಒಂದು ಸಂಬಂಧ ಹೆಂಡತಿ. ಸೊ ನನ್ನ ಪ್ರಕಾರ ಅವ್ರವ್ರ ಲೈಫಲ್ಲಿ ಅವ್ರವ್ರಿಗೆ ಆ ಥರ ವ್ಯಕ್ತಿ ಸಿಕ್ಕಿದ್ರು ಅಂತಂದರೆ ಲೈಫ್ ತುಂಬ ಫ್ರೂಟ್ಫುಲ್ ಆಗಿರುತ್ತೆ. ಸೊ ಮದುವೆ ಅನ್ನೋದು ಬಹಳ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಇದರಲ್ಲಿ, ಜೀವನದಲ್ಲಿ. ಒಂದ್ಸತಿ ಮದುವೆ ಆಗಿ ನೋಡಿ, ಚೆನ್ನಾಗಿ. ಮೀನಾ, ನಿಮಗೆ ಮದ್ವೆ ಫಿಕ್ಸ್ ಆಗಿರೋದೇ ಒಬ್ರ ಜೊತೆ, ಬಟ್ ಮದ್ವೆ ಆಗ್ತಿರೋದೇ ಇನ್ನೊಬ್ರ ಜೊತೆ. ಈ ಮದ್ವೆಗೆ ನೀವು ಒಪ್ಕೊಂಡ್ರಾ? ಯಾಕೆ? ಇಲ್ಲಿ ನನ್ನ ಒಪ್ಪಿಗೆ ಪ್ರಶ್ನೆ ಆಗಲ್ಲ. ಏನಕ್ಕಂತ ಹೇಳಿದ್ರೆ ನನ್ಗೆ ಇದಕ್ಕೆ ಒಪ್ಪಿಗೆ ಇಲ್ಲ. ಯಾರಿಗ್ ತಾನೇ ಒಪ್ಪಿಗೆ ಇರುತ್ತೆ ಯಾರ ಜೊತೆನೋ. ಫಸ್ಟ್ ಮದ್ವೆಗೇನೆ ಇಷ್ಟ ಇರಲಿಲ್ಲ, ಬಟ್ ಅಪ್ಪ ಮತ್ತೆ ಮನೆಯವರೆಲ್ಲ ತುಂಬಾ ಫೋರ್ಸ್ ಮಾಡ್ತಾರೆ, ಮನೆಯವ್ರ ಖುಷಿಗೆ ಒಪ್ಕೊಂತೀನಿ. ಅದಾದ್ಮೇಲೆ ಮತ್ತೆ ಅವ್ರ ಆ ಥರ ಓಡೋದಾಗ ಇವ್ರ ಜೊತೆ ಅದು ಇವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಇವ್ನ ರೌಡಿ ಕುಡ್ಕ, ಇವ್ ನಾನು ನೋಡ್ದಾಗೆಲ್ಲ ಬರೀ ಬಡಿ ಇದ್ದೇ ಮಾಡ್ತಿರ್ತಾರೆ. ಸೊ ಎಲ್ಲ ಗೊತ್ತಿದ್ದೂ ಕೊಚ್ಚೆ ಮೇಲೆ ಕಲ್ಲು ಹಾಕೊಳಕ್ ಯಾರು ಇಷ್ಟಪಡ್ತಾರೆ? ಸೊ ನನ್ಗೆ ಇಷ್ಟ ಇರಲ್ಲ. ಆದ್ರೆ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ. ಅದೇ ಇವಾಗ ಕೊಚ್ಚೆನೆ ಬಂದ್ ಬಿದ್ದಿದೆ, ಏನ್ ಮಾಡ್ಲಿ ನಾನು. ಮನೇಲಿ ತುಂಬಾ ಅಂದ್ರೆ ನಮ್ಮ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ. ಸಿಚುಯೇಷನ್ ಸಂದರ್ಭಗಳು ಆ ತರ ಇರುತ್ತೆ. ಅದರಿಂದ ನನ್ ಕೈಲಿ ಏನು ಮಾಡಕ್ಕಾಗಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ದೊಡ್ಡವ್ರು ಏನ್ ಹೇಳ್ತಾರೆ ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ತಲೆ ಕೊಡ್ತೀನಿ ಅಷ್ಟೇ. ಮದ್ವೆನೇ ಇಷ್ಟಪಡದ ನೀವು ಸಿಕ್ಕಿದಾಗೆಲ್ಲ ರೌಡಿ ಅಂದ್ಕೊಂಡು ಶಾಪ ಹಾಕ್ತಿದ್ದ ಮೀನಾನ ಮದ್ವೆ ಆಗೋಕೆ ಒಪ್ಪಿದ್ದಾದ್ರೂ ಯಾಕೆ? ಹೌದು, ಸೂರ್ಯ ಮದುವೆ ಆಗ್ಬಿಟ್ಟಿದ್ದಾನೆ. ಆದರೆ ಅವ್ನು ಮದುವೆ ಆಗಬೇಕು ಅಂತ ಯಾವುದೇ ಆಸೆ ಇಟ್ಕೊಂಡು ಆಗಿಲ್ಲ, ಅವನ ಉದ್ದೇಶನೂ ಅದಲ್ಲ. ಅವ್ನು ಮದುವೆ ಆಗಿದ್ದು ಒಂದೇ ಒಂದು ಕಾರಣ, ಅವ್ರ ಅಪ್ಪನಿಗೋಸ್ಕರ. ಅವರಪ್ಪ ತುಂಬ ನೊಂದಿರ್ತಾರೆ. ನನ್ನ ಮಾನ ಮರ್ಯಾದೆ ಉಳಿಸೋ, ದಯವಿಟ್ಟು ಅಂತ ಕಾಲು ಇಟ್ಕೊಳಕ್ಕೆ ಬಂದಿರ್ತಾರೆ ಅಪ್ಪ. ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಸೂರ್ಯನ ಕೈಯಲ್ಲಿ. ಮದುವೆ ತಾನೇ, ಹೋಗಿ ಹಿಂಗೆ ತಾಳಿ ಕಟ್ಟಿದ್ರೆ ಆಯಿತು ಅನ್ನೋ ಆ್ಯಟಿಟ್ಯೂಡ್ ಅಷ್ಟೇ ಒಂದು. ಬಟ್ ಅವ್ನು ಮದುವೆ ಆಗಿರೋದು ಅವ್ರ ಅಪ್ಪನಿಗೋಸ್ಕರ. ಇಲ್ಲಿ ಮನೆಯಲ್ಲಿ ಬಂದು ಅನುಭವಿಸ್ತಾನೆ, ಅದನ್ನು ನೀವು ನೋಡ್ತೀರಾ ಹೇಗೆ ಅನುಭವಿಸ್ತಾನೆ ಅವನು ಅಂತ. ಪಾಪ. ಕಥೆಯಲ್ಲಿ ನಿಮ್ಗೆ ಫ್ಯಾಮಿಲಿ ಅಂದ್ರೆ ಪಂಚಪ್ರಾಣ, ಕುಟುಂಬದ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೀರಿ. ರಿಯಲ್ ಲೈಫಲ್ಲೂ ನೀವು ಹೀಗೇನಾ? ಹೌದು. ನನ್ಗೆ ಫಸ್ಟ್ ಈ ಕ್ಯಾರೆಕ್ಟರ್ ಬ್ರೀಫ್ ಮಾಡಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇದು ನನ್ನ ಕ್ಯಾರೆಕ್ಟರ್ ತರನೇ ನನಗೆ ಫೀಲ್ ಆಯ್ತು. ರಿಯಲ್ ಲೈಫಲ್ಲೂ ಇದೇ ತರ, ಬಟ್ ಇನ್ನು ಮದ್ವೆ ಆಗಿಲ್ಲ ಅಷ್ಟೇ. ಅದು ಬಿಟ್ರೆ ಬೇರೆ ಎಲ್ಲ ಸೇಮ್. ಬೇರೆ ಎಲ್ಲ ಹಂಗೆ ರೋಡಲ್ಲಿ ಹೋಗೋರು ಜಗಳ ಮಾಡೋದು ಅಲ್ಲ, ಏನಾದ್ರೂ ಇದ್ರೆ ಕ್ವಶನ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಗೊತ್ತಿರೋರು ಕ್ವಶನ್ ಮಾಡ್ತೀನಿ, ಗೊತ್ತಿಲ್ಲ ಅಂದ್ರೆ ನಾನು ಏನು ಕ್ವಶನ್ ಮಾಡ್ಲಿ, ಗೊತ್ತಿರೋರು. ಹುಷಾರಾಗಿರ್ಬೇಕು, ಗೊತ್ತಿರಲಿಲ್ಲ ನಂಗೆ. ಸೂರ್ಯ, ಈ ಸೀರಿಯಲ್ ಅಲ್ಲಿ ತಂದೆನೇ ನಿಮ್ಗೆ ಬೆಸ್ಟ್ ಫ್ರೆಂಡ್, ಇದ್ರ ಬಗ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀರಿ? ಹೌದು, ಈ ಸೀರಿಯಲಲ್ಲಿ ತಂದೆನೇ ಬೆಸ್ಟ್ ಫ್ರೆಂಡು. ಯಾವುದೇ ಒಂದು ವಿಷಯ ಮಗನಿಗೆ ಹೇಳಬೇಕು ಅಥವಾ ಇಂಥದ್ದು ಕೆಟ್ಟದು ಇಂಥದ್ದು ಮಾಡಬೇಡ ಅಂತ ಹೇಳಬೇಕು ಅಂತಂದ್ರೂ ತಂದೆ ಬೈದು ಹಂಗಿಸಿ ಒಂಥರ ಕಡೆ ಕಾಣಿಸಿ ಯಾವತ್ತೂ ಮಾತಾಡ್ಸಲ್ಲ ಮಗನ್ನ. ತುಂಬ ಪ್ರೀತಿಯಿಂದ ಕುಡಿತಾನೆ ಮಗ, ಕುಡಿಬೇಡ ಕಣೋ ದಯವಿಟ್ಟು, ನಾಳೆಯಿಂದ ಕುಡಿಬೇಡ, ಗುಡ್ ಬೈ ಸಬಾಸ್ ಅಂತ ಪ್ರೀತಿಯಿಂದ ಹೇಳೋರು. ಸೊ ಇಷ್ಟು ಸ್ವೀಟಾಗಿ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಆಗದೇ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಮತ್ತು ಏನೇ ಇತ್ತು ಅಂತಲೂ ತಂದೆ ಹತ್ರ ಹಂಚ್ಕೊಳ್ಳೋ ಇವನು ಹುಡುಗ. ಮಗನಿಗೋಸ್ಕರ ಒಂದು ಹೊಸ ಬೈಕ್ನ ತೆಕ್ಕೊಡ್ತಾರೆ. ಸೊ ಈ ಎಲ್ಲ ವಿಷಯಗಳು ನೋಡ್ತಾ ಇದ್ರೆ ಒಂಥರ ತುಂಬ ಒಳ್ಳೆ ಬಾಂಡ್ ಇದೆ ಸೂರ್ಯ ಮತ್ತು ರಂಗನಾಥ ನಡುವೆ. ಇವನಿಗೆ ಅಪ್ಪನ ಬಿಟ್ಟು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಸೊ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ, ಫ್ರೆಂಡು, ಗುರು, ಒಳ್ಳೆ ತಂದೆ, ತಾಯಿ, ಪ್ರತಿಯೊಂದೂ ರಂಗನಾಥ ಅಪ್ಪನೇ. ಸೂರ್ಯ, ಮೀನಾ, ನಿಮ್ಮಿಬ್ರಲ್ಲಿ ಸೆಟ್ಟಲ್ಲಿ ಯಾರು ತುಂಬಾ ತರಲೆ? ಈಕ್ವಲ್. ನಾನಿಲ್ಲಪ್ಪ, ನಾನು ತರಲಿಲ್ಲ, ನಾನು ತುಂಬ ಒಳ್ಳೆ ಹುಡುಗ. ಸೈಲೆಂಟ್ ಆಗಿ ತುಂಬಾ ಒಳ್ಳೆ ಹುಡುಗ, ತುಂಬಾ ತರಲೆ ಮಾಡ್ತಾರೆ. ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಇಬ್ರು ಪಾಪದವರು. ಆ ಕಡೆಗೆ ಹಂಗೆ ಪ್ಯಾನ್ ಮಾಡಿ ನಮ್ಮ ಡೈರೆಕ್ಟರ್ ಕೂತಿದ್ರು, ಅವ್ರನ್ನೇ ಕೇಳಿಬಿಡಿ. ಬೇಡ ಆಮೇಲೆಲ್ಲ ಬೈಲಾಗ ಹೋಗುತ್ತೆ ಆಗೋಗ್ಬಿಡ್ತಾರೆ ನಮ್ಮ ಮೇಲೆ. ಬೇಡ ಇಬ್ರು ಒಳ್ಳೆ ಹುಡುಗರು, ತುಂಬಾ ಒಳ್ಳೆ ತರಲೆ ಮಾಡ್ತೀವಿ ಅಷ್ಟೇ, ಜಾಸ್ತಿ ಮಾಡಲ್ಲ. ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಲ್ಲಮ್ಮ. ನಮ್ಮಿಬ್ರಲ್ಲೇ ಇರಲಿ. ಆಸೆ ರಮೇಶ್ ಅರವಿಂದ್ ಅವರ ಮನೆಗೆದ್ದ ಧಾರಾವಾಹಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ.
ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನಿಜವಾಗ್ಲೂ ತುಂಬ ಖುಷಿಯಾದ ವಿಚಾರ. ಏನು ಹೇಳೋದು, ನನ್ನ ಪರ್ಸ್ಪೆಕ್ಟಿವ್, ನನ್ನ ಇದು ವ್ಯೂ ಪಾಯಿಂಟಲ್ಲಿ ಹೇಳ್ತೀನಿ. ನಾವು ಇಲ್ಲಿ ನಮ್ಗೆ ಒಂದು ಪಾತ್ರ ಸಿಕ್ಕಿರೋದು, ಈ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ಯಾಕೆಂದರೆ ಈ ಕಥೆಯ ಪರವಾಗಿ ಅಥವಾ ಶೂಟಿಂಗ್ ಪರವಾಗಿ ಒಬ್ಬ ಕಲಾವಿದನಿಗೆ ಸೀರಿಯಲಲ್ಲಿ ಅಷ್ಟು ಒಂದು ಪ್ರಮುಖ ಪಾತ್ರ ಇರೋದಿಲ್ಲ. ಚಾನೆಲ್ ಕಡೆಯಿಂದ ಕಥೆ ಬರುತ್ತೆ, ಹಾಗೆ ರೈಟರ್ ಅವರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ, ನಮ್ಮ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ. ಸೊ ಇಷ್ಟು ಹಂತದಿಂದ ಶೂಟಿಂಗ್ ತನಕ ಎಲ್ಲ ಸ್ಮೂತಾಗಿ ನಡ್ಕೊಂಡು ಬಂದಿರುತ್ತೆ. ನಾವು ಸೆಟ್ಟಲ್ಲಿ ನಮ್ಗೇನು ಡೈಲಾಗ್ ಬರುತ್ತೆ ಅದನ್ನು ನಮ್ಮ ಪಾತ್ರಕ್ಕೆ ತಕ್ಕಂತೆ ಜೀವ ತುಂಬಿ ನಿರ್ವಹಿಸುವ ಒಂದು ಪ್ರಯತ್ನ ಮಾಡ್ತೀವಿ. ಅಷ್ಟೇ ನಾವು ಮಾಡೋದು, ಬೇರೆ ಇನ್ನೇನೂ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಕ್ರೆಡಿಟ್ಸು ಇದ್ರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ, ಆ ಟೀಮ್ಗೆ ಹೋಗಬೇಕು. ಯಾರಿಂದ ಏನೇ ಒಂದು ಪ್ರಶಂಸೆ ಬಂದರೂ ಈ ನಮ್ಮ ಧಾರಾವಾಹಿಗೆ ಅಥವಾ ನಮ್ಮ ಪಾತ್ರಕ್ಕೆ ಅದು ದೇವರಾಣೆ, ನಮ್ದು ಅಲ್ಲವೇ ಅಲ್ಲ, ಎಲ್ಲ ಟೀಮ್ಗೆ ಸೇರುತ್ತೆ. ಸೊ ಐ ಶುಡ್ ಸ್ಪೆಷಲಿ ಮೆನ್ಷನ್ ನಮ್ಮ ಡೈರೆಕ್ಟರ್, ಪ್ರೀತಿಯ ಡೈರೆಕ್ಟರ್ ಸಂಜಯ್ ಮಹೇಶ್ ಸರ್. ಅವರಿಂದನೇ ನಾವಿಷ್ಟೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಆಲ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್. ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ರೀಟೇಕ್ಸ್ ತಗೊಳ್ಳೋರು ಯಾರು? ಸೆಟ್ಟಲ್ಲಿ ಯಾರನ್ನ ಕಂಡ್ರೆ ತುಂಬಾ ಇಷ್ಟ? ಯಾರು ಅಷ್ಟು ಸೈಕಲ್ ಯಾರು ಹಾಕಲ್ಲ, ಯಾರು ಇಲ್ಲ. ನೀವೇ ಅನ್ಸುತ್ತೆ, ಎಲ್ರು ಹಂಗೆ ಹೇಳ್ತಿದ್ರು ನೋಡಿ, ಅಲ್ಲೆಲ್ರು ನೀನಾದ್ ಅಂತ ಹೇಳ್ತಿದ್ರು, ಸೂರ್ಯ 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 ಅಂತ ಹೇಳ್ತಿದ್ದಾರೆ ನೋಡಿ. ಲಾಸ್ಟ್ ಅಲ್ಲಿ ಬೆಸ್ಟ್ ಟೇಕ್ನ ಇಟ್ಕೋತಾರೆ ಅವರು. ಅದಕ್ಕೆ ಬೆಸ್ಟ್ ಆಕ್ಟರ್ ಯಾರು ಅಂತ ಕೇಳೋದಿಲ್ಲ ನೀವು, ನಾನೇ ಅಲ್ವಾ? ಸೈಕಲ್ ಜಸ್ಟ್ ಸೈಕಲ್ ಹೊಡೆದು ಎಲ್ಲ ಸುಮ್ಮನೆ ಹಂಗೆಲ್ಲ ತಮಾಷೆ ಮಾಡ್ತೀನಿ, ನಂಬ್ಕೊಂಡ್ಬಿಡ್ಬೇಡಿ. ಆಮೇಲೆ ಒಂದು ರೀಲ್ ತಿನ್ಕೋತೀನಿ ಅಂತ ಬೇರೆ ಯಾರು ಕರೆಯೋದಿಲ್ಲ. ಆಮೇಲೆ ಸುಮ್ಮನೆ ಅರಮ್ಮ ನೀನು. ಎಲ್ಲರೂ ಏನಿಲ್ಲ, ಜಾಸ್ತಿ ಇಲ್ಲ, ಒಂದು 2 3 ಟೇಕು, ಒಂದು 10 ಒಂದು 15 ಅಷ್ಟೇ, ಜಾಸ್ತಿ ಏನಿಲ್ಲ. 10-15 ಯಾರಿಲ್ಲ ಮತ್ತೆ 10-15 ಟೇಕ್ ತಗೊಂಡ್ರೆ ಸೈಕಲ್ ಹೊಡಿಯೋದು ಅಂದ್ರೆ ನನ್ನನ್ನ ಬಿಟ್ಟು. ಹೌದಮ್ಮ, ಗುಡ್. ಸೆಟ್ ಅಲ್ಲಿ ಯಾರು ಕಂಡ್ರೆ ತುಂಬಾ ಇಷ್ಟ? ಯಾರ್ ಕಂಡ್ರೆ ಎಲ್ರು ಅಂದ್ರೆ ತುಂಬಾ ಇಷ್ಟ. ಅವ್ರವ್ರು ಪರ್ಟಿಕ್ಯುಲರ್ ಆಗಿ ಅವ್ರಂದ್ರೆ ಇಷ್ಟು, ಇವ್ರಂದ್ರೆ ಇಷ್ಟು ಅಂತ ಅಲ್ಲ, ಎಲ್ರು ಅಂದ್ರೆ ಎಲ್ಲರ ಜೊತೆಗೆ ಒಂದೊಂದು ಬಾಂಡ್ ಶೇರ್ ಮಾಡ್ತೀವಿ. ಹೌದು. ನಮ್ಮ ಕೋ ಆರ್ಟಿಸ್ಟ್ಗಳ ನಡುವೆ ನಂದು ಪ್ರಿಯಾಂಕದು ಮಾತ್ರ ಸೀನ್ಸು ಕೆಲವೊಮ್ಮೆ ಇರುತ್ತೆ, ನಂದು ಅಪ್ಪಂದು ಮಾತ್ರ ಇರುತ್ತೆ, ನಂದು ಅಣ್ಣ ತಮ್ಮಂದ್ರದ್ದು ಮಾತ್ರ ಸೀನ್ಸು. ಸೊ ಅವ್ರವ್ರ ಜೊತೆಗೆ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಆ ಬಾಂಡನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಟ್ರ್ಯಾಕಲ್ಲೂ ಹಾಗೆ ಆಗತ್ತೆ ಅನ್ಸುತ್ತೆ. ಸೊ ಎಲ್ಲರೂ ಇಷ್ಟ. ಸೊ ಎಲ್ಲರೂ ನಾವುಗಳ ಜೊತೆಗೆ ಚೆನ್ನಾಗಿ ಒಬ್ರನ್ನೊಬ್ರು ಇಷ್ಟಪಡೋದ್ರಿಂದ ಅದು ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸುತ್ತೆ ಅಂತ ನನ್ನ ಒಂದು ಭಾವನೆ. ನೀನಾದ್ ಅವರು ಈ ಹಿಂದೆ ಸುವರ್ಣ ವಾಹಿನಿಯ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು. ಅದು ಯಾವುದು? ಹೇಳಿದ್ದೀನಿ ನನಗೆ, ಬಿಳಿ ಹೆಂಡತಿ. ಸ್ಟಾರ್ ಸುವರ್ಣ ವಾಹಿನಿಯ ಬಿಳಿ ಹೆಂಡತಿ ಧಾರಾವಾಹಿಯಲ್ಲಿ ನಾನು ಈ ಹಿಂದೆ ಕಾಣಿಸ್ಕೊಂಡಿದ್ದೆ. ಇವಾಗ ಇದೇ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಮದುವೆಯ ಚಿತ್ರೀಕರಣ ಹೇಗ್ ನಡೀತಿದೆ? ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಿ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಡೈಲಾಗ್ ಜಾಸ್ತಿ ಇರಲಿಲ್ಲ, ಸುಮ್ಮನೆ ಹಿಂಗೆ ಕೂತ್ಕೋ ಇಷ್ಟೇ. ನೋಡಿ ಗೊತ್ತಾಯ್ತಾ, ಡೈಲಾಗ್ ಜಾಸ್ತಿ ಇದ್ರೆ ಎಂಜಾಯ್ ಮಾಡ್ತಿಲ್ಲ, ಡೈಲಾಗ್ ಕೊಟ್ಬಿಟ್ರೆ ಸೈಕಲ್ ಆರ್ಟಿಸ್ಟ್ ಅಲ್ಲ, ಏನಿಲ್ಲ ಡೈಲಾಗ್ ಇದ್ರೂ ಎಂಜಾಯ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಡೈಲಾಗ್ ಇರಲಿಲ್ಲ, ಅದಕ್ಕೆ ಚೆನ್ನಾಗಿತ್ತು ಹಂಗಂತ ಅಲ್ಲ. ಒಂದೇ ಬಟ್ಟೆ ತಾವು ಎಷ್ಟು ದಿನ ಹಾಕಿದ್ರಿ? ಅದೆಲ್ಲ ಬೇಕಾ ಈಗ? ಅಲ್ಲ, ಎಂಜಾಯ್ ಮಾಡಿದೆಲ್ಲಮ್ಮ, ಅದನ್ನ ಹೇಳು ವೀಕ್ಷಕರಿಗೆ ಪಾಪ ಗೊತ್ತಾಗ್ಲಿ. ಅದೊಂದ್ಬಿಟ್ಟು ಬೇರೆ ಎಲ್ಲ ಎಂಜಾಯ್ ಮಾಡಿದೆ. ಅದೇ ಕಾಸ್ಟ್ಯೂಮ್, ಯಪ್ಪ, ಪರ್ಫ್ಯೂಮ್ ಬಾಟಲೇ ಖಾಲಿ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಅಯ್ಯೋ. ಸೊ ಆಲ್ಮೋಸ್ಟ್ ಒಂದು 8 ದಿನ ಚಿತ್ರೀಕರಣ ಆಯ್ತಲ್ಲ ಮದುವೆ ಸನ್ನಿವೇಶ. ಸುಮಾರು 9 ಕಂಟಿನ್ಯೂಸ್ ಆಗಿ ಅಷ್ಟು ದಿನ ಶೂಟ್ ಮಾಡಿದ್ವಿ. ಖಂಡಿತ ಮಜಾ ಇತ್ತು. ನನಗೆ ಆ್ಯಕ್ಚುಲಿ ಅಷ್ಟು ಜಾಸ್ತಿ ಸೀನ್ಗಳು ಇರಲಿಲ್ಲ. ನಾನು 1-2 ದಿನ ಪೊಲೀಸ್ ಸ್ಟೇಷನಲ್ಲಿದ್ದೆ, ಆಮೇಲೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿದ್ದೆ. ಸೊ ಒಂಥರ ಚೆನ್ನಾಗಿತ್ತು. ಒಂಥರ ಲಾಸ್ಟಲ್ಲಿ ಬಂದು ತಾಳಿ ಕಟ್ಬಿಟ್ಟು ಮನೆ ಬಂದ್ಬಿಟ್ಟು. ಆಸೆ ಧಾರಾವಾಹಿನ ಬಿಟ್ಟು ಸ್ಟಾರ್ ಸುವರ್ಣ ವಾಹಿನಿಯ ಯಾವ ಧಾರಾವಾಹಿ ನಿಮಗೆ ಫೇವ್ರೇಟ್? ನನಗೆ ನೀನಾದೇನ. ನಾನು ಆ್ಯಕ್ಚುಲಿ ಅಷ್ಟು ಧಾರಾವಾಹಿಗಳು ಯಾವುದು ನೋಡೋದಿಲ್ಲ, ಬಟ್ ನೋಡಿರೋದ್ರಲ್ಲಿ ನೀನಾದೇನ ನನಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಅವ್ರ ಜೊತೆಗೂ ಆಕ್ಟ್ ಮಾಡಿದೀವಿ. ಅವರು ನಮ್ಮ ಇದಕ್ಕೆ ಸೆಟ್ಗೆ ಬಂದಿದ್ರು, ಮದುವೆ ಎಪಿಸೋಡ್ಗೂ ಬಂದಿದ್ರು. ಹಾಗೆ ನಾನು ಅವ್ರ ಸೀರಿಯಲ್ಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ 1-2 ಎಪಿಸೋಡ್ ಹೋಗಿದ್ದೆ. ಸೊ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡಿನೂ ಖುಷಿ ಆಗಿತ್ತು. ಹಾಗೆ ಅವ್ರ ಸೀನ್ಗಳು ಒಂಥರ ಚೆನ್ನಾಗಿದೆ. ಅವರಿಬ್ರು ಕ್ಯೂಟ್ ಫೈಟ್ ಎಲ್ಲ, ವಿಕ್ರಮ್ ವೇದ ಒಂದು ಕಾಂಬಿನೇಷನ್ಸ್ ಸೀನ್ಗಳು ಬಂದ್ರೆ ಅದು ಚೆನ್ನಾಗಿರುತ್ತೆ. ಸೊ ಫಾರ್ ನೀನಾದೇನ ನಮಗೆ ಇಷ್ಟವಾಗೋ ಸೀರಿಯಲ್. ಮುಖಾಮುಖಿ ಆದಾಗ್ಲೆಲ್ಲ ಕಿತ್ತಾಡೋ ನೀವು ಸಂಸಾರ ನಡೆಸೋಕ್ ಸಾಧ್ಯನಾ? ನನಗೆ ಸಾಧ್ಯ ಅಂತ ಅನ್ಸುತ್ತೆ, ಬಟ್ ಗೊತ್ತಿಲ್ಲ. ಅದು ಮೀನಾ ಕೋಆಪರೇಟ್ ಮಾಡ್ಬೇಕು ಅದಕ್ಕೆ. ಸೂರ್ಯ ತುಂಬ ಒಳ್ಳೆ ಹುಡುಗ,
ಅಲ್ವೇನಮ್ಮ? ನನಗೂ ಗೊತ್ತಿಲ್ಲ, ರೈಟರ್ ಕೋಪರೇಟ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ನೋಡಿ. ಹಾಂ, ಮುಂದೆ ನಿಮ್ಮ ಕಥೆಯಲ್ಲಿ ಯಾವ ತರಹದ ತಿರುವುಗಳನ್ನ ಕಾಣಬಹುದು? ತುಂಬ ಅದು ಹೇಳಕ್ಕಾಗಲ್ಲ, ವೆರಿ ಸಾರಿ. ನೀವೇ ಕಾದು ನೋಡ್ಬೇಕಾಗತ್ತೆ. ಹಾಂ, ನಾವು ಹೇಳ್ಬಿಟ್ರೆ ನಮ್ಮನ್ನ ಹೇಮಾ ಮಾಡ್ಬಿಡ್ತಾರೆ. ಜನ ಯಾಕೆ ನಿಮ್ ಸೀರಿಯಲ್ನ ನೋಡ್ಬೇಕು? ಎಲ್ಲರೂ ಲೈಫಲ್ಲೂ ಮಿಡಲ್ ಕ್ಲಾಸ್ ಇರ್ಬೋದು, ಪ್ರತಿಯೊಂದು ಲೈಫಲ್ಲೂ ಪ್ರತಿಯೊಂದು ಮನೆಯಲ್ಲೂ ಈ ತರ ಸ್ಟೋರಿ ಇರುತ್ತೆ. ಅದು ಬೇಗ ಕನೆಕ್ಟ್ ಆಗುತ್ತೆ ಜನಗಳಿಗೆ. ನಮ್ಮನ್ನ ನಾವು ರಿಲೇಟ್ ಮಾಡ್ಕೊಳ್ಬಹುದು ನೋಡ್ಬೇಕಾದ್ರೆ. ಹೌದು ಹೌದು ಹೌದು, ಅದರಿಂದ ನೋಡಬಹುದು ಅಲ್ವಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಸಾಮಾನ್ಯ ಜನರ ಅಸಾಮಾನ್ಯ ಕಥೆ. ನಮ್ಮ ಸೀರಿಯಲ್ ಟ್ಯಾಗ್ ಲೈನ್ ಅದೇ ಇದೆಯಲ್ಲ. ಸೊ ಹಾಗೆ ಇದೆ ನಮ್ಮ ಕಥೆ. ಸೊ ಅದನ್ನ ನೋಡಿ ಒಂದು ಲೈಟ್ ಆಗಿ ಮಜಾ ತಗೊಳ್ಳೋದಕ್ಕೋಸ್ಕರ ಏನಾದ್ರು ಆಸೆ ಧಾರಾವಾಹಿ ನೋಡ್ಲೇಬೇಕು. ನೋಡಿ ಎಂಜಾಯ್ ಮಾಡಿ. ಆಸೆ ಧಾರಾವಾಹಿ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ? ನಿಮ್ಮ ಪಾತ್ರದ ಬಗ್ಗೆ ಸಿಕ್ಕಿರೋ ಬೆಸ್ಟ್ ಕಮೆಂಟ್ಸ್ ಯಾವುದು? ತುಂಬಾ ಚೆನ್ನಾಗಿ ಬರ್ತಿದೆ. ಯಾರ್ಯಾರು ಆಸೆ ಸೀರಿಯಲ್ ನೋಡಿದ್ದಾರೆ, ನಾನು ಎಲ್ಲೇ ಹೋದ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್, ತುಂಬಾ ಚೆನ್ನಾಗಿ ಬರ್ತಿದೆ. ಅಂಡ್ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ನಿಮಗೆ. ಮತ್ತೆ ಅಂದ್ರೆ ಎಲ್ಲಾ ಮನೇಲೂ ಒಬ್ರು ಇರ್ತಾರಲ್ಲ, ಹಿರಿ ಮಗಳು ಆ ತರ, ಅವ್ರು ಬಂದ್ಬಿಟ್ಟು ನನ್ಗೆ ಹೇಳಿರೋದು ನಾನು ಇದೇ ತರ ಫೇಸ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ. ಅಂಡ್ ನನಗೆ ಎಷ್ಟೊಂದ್ ಜನ ಹಳ್ಳಿಗೆ ಹೋದ್ರೆ ಹೆಂಗೆ ಅಂತ ಹೇಳಿದ್ರೆ ಕಮೆಂಟ್ಗಳು, ಅಜ್ಜಿ ತೀರ್ ವಯಸ್ಸಾಗಿರೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ಫುಲ್ ಫಸ್ಟ್ ಖುಷಿ ಪಟ್ರು. ಆಮೇಲೆ ತಿರ್ಗಾ ಇವ್ರಿಗೆ ಯಾವಾಗ್ಲೂ ಬೈತಾ ಇರ್ತೀನಲ್ಲ, ಸೂರ್ಯ ಏನಕ್ಕೆ ಹುಡ್ಗಂಗ್ ಹಂಗ ಬೈತೀಯ, ನಿನ್ಗೇನ್ ಬಂದಿರೋದು ಅಲ್ಲ. ಅವ್ರಷ್ಟು ಅಂದ್ರೆ ಪಾಪ ಯಾರಿಗಾದ್ರೂ ಸಹಾಯ ಮಾಡ್ತಿರ್ತಾರಲ್ವಾ, ಅದನ್ನ ನೀನ್ ತಿಳ್ಕೋಬೇಕು. ಸುಮ್ನೆ ಆ ಬಡಪಾಯಿಗೆ ಯಾಕೆ ಹಂಗ್ ಬೈತೀಯ ಹಾಗೆ ಹೀಗೆ ಅಂತೆಲ್ಲ ಫುಲ್ ಎಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿರ್ತಾರೆ. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು ಕಮೆಂಟ್ಸ್ಗಳು. ಮೀನಾ ಹೆಂಡತಿಯಾಗಿ ನಿಮ್ ಮನೆಗ್ ಬಂದಿದ್ದಾರೆ, ಮುಂದೇನ್ ಕಥೆ? ಎತ್ತಿಡ್ಕೊಂಡು ಆಚೆ ದಬ್ಬೋದೊಂದು ಬಾಕಿ. ಆದ್ರೆ ಅಪ್ಪ ಅವೆಲ್ಲ ನೋಡ್ತಾ ಇರ್ತಾರೆ ಅಂದ್ಕೊಂಡು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ. ರೂಮಲ್ಲಿ ಹೋಗಿ ಚೆನ್ನಾಗಿ ವಿಚಾರಿಸ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ರೂಮಲ್ಲಿ ಹೋಗಿ ಚೆನ್ನಾಗಿ ವಿಚಾರ ಅಂದ್ರೆ ಅಷ್ಟೇ, ಆತರ, ಬೇರೆ ತರ ಅಲ್ಲ. ಮದ್ವೆಗೂ ಮುಂಚೆ ಏನ್ ಅಂದ್ಕೊಂಡಿದ್ರಿ? ಈಗೇನ್ ಕಥೆ? ಮದುವೆಗಿಂತ ಮುಂಚೆ ಏನ್ ಅನ್ಕೊಂಡಿದ್ದೆ, ಇವಾಗ ಆಗ್ತಾ ಇರೋದು. ಮದ್ವೆಗಿಂತ ಮುಂಚೆ ಮದ್ವೆ ಆಗ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು. ಮನೇಲಿ ಎಲ್ರು ಸೆಟಲ್ ಮಾಡ್ಬೇಕಂದ್ರೆ, ಅದೇ ಹೇಳದ್ನಲ್ಲ, ತಮ್ಮ ತಂಗಿ ಅಮ್ಮ, ಬರೀ ನನ್ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿತ್ತು. ನನ್ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡ್ತಿರ್ಲಿಲ್ಲ. ಎಲ್ಲ ಅಲ್ಲಿ ಅದ ಅಷ್ಟೇ ಇದ್ದಿದ್ದು. ತಮ್ಮಂಗೆ ಹೊಸ ಬೈಕ್ ತೆಕ್ಕೊಡೋದು, ಅವ್ರು ಏನ್ ಕೇಳ್ತಾರ, ಅವ್ರ ಆಸೆಗಳು ಏನಿರುತ್ತೆ ಅದನ್ನ ನಾನ್ ಪೂರೈಸೋದು, ಇದು ನನ್ನ ಆಸೆ ಆಗಿತ್ತು. ಬಟ್ ಮದ್ವೆ ಮುಂಚೆ ಹಿಂಗಿತ್ತು. ಮದ್ವೆ ಆದ್ಮೇಲೆ ಅದೇ ಇದೆ ಅಲ್ವಾ, ನೋಡ್ಕೊಳ್ಬೇಕು ಅಂತ ಇದೆ. ಬಟ್ ಬಟ್ ಇಲ್ಲಿ ನನ್ಗೆ ಯಾರು ಅವಕಾಶ ಇಲ್ಲ ಅಂತಲ್ಲ, ನನ್ಗೆ ಯಾರು ಏನು ಅಂತ ಗೊತ್ತಾಗ್ತಾನೆ. ಅಂದ್ರೆ ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು, ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಆಮೇಲೆ ಅಷ್ಟೊತ್ತಿಗೆ ಮೀನಾ ಅತ್ತೆಗೆ ನಿಮ್ ಕಂಡ್ರೆ ಅಷ್ಟಕ್ಕಷ್ಟೇ, ಹೇಗ್ ನಿಭಾಯಿಸ್ತೀರಿ? ಯಾರು ಎಷ್ಟೇ ಕೆಟ್ಟೋರಿರ್ಬೋದು, ಅಥವಾ ಅವ್ರ ಸಿಚುಯೇಷನ್ ಇಂದ ಕೆಟ್ಟೋರಾಗಿರ್ಬೋದು, ಅಥವಾ ಅವ್ರು ನಮ್ಮ ಮೇಲೆ ಎಷ್ಟೇ ಕೋಪದಿಂದ ನಡ್ಕೋಬಹುದು, ಆದ್ರೆ ನಾವು ಪ್ರೀತಿಯಿಂದ ಯಾವಾಗ ಅವ್ರ ಜೊತೆ ಇರ್ತೀವಿ, ಆ ಕೋಪ ಏನ್ ಮನಸ್ತಾಪಗಳಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಪ್ರಿಯಾಂಕನ ಮೀನಾನ? ಇದು ಮೀನಾನ, ಪ್ರಿಯಾಂಕಾ ಹಿಂಗಲ್ಲ. ಪ್ರಿಯಾಂಕನ ಹಂಗೆ ನಾನು ಮೊದ್ಲೇ ಹೇಳಿದೀನಿ. ಸೊ ಮೀನಾ ಹಿಂಗೆ, ಪ್ರಿಯಾಂಕನ ಹಂಗೆ ಅಂತ. ಅವ್ರು ಎಷ್ಟು ಏನೇ ಆಗಿರ್ಬೋದು, ಪ್ರೀತಿಯಿಂದ ಇದ್ರೆ ಅವರು ಬದಲಾಗ್ತಾರೆ. ಕಡೆಯದಾಗಿ ಆಸೆ ಸೀರಿಯಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳೋಕ್ ಇಷ್ಟಪಡ್ತೀರಿ? ನಮ್ಮ ಆಸೆ ಸೀರಿಯಲ್ ನಾವು ತುಂಬಾ ಆಸೆ ಪಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಆಕ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಆಸೆ ಸೀರಿಯಲ್ ನೋಡಿ. ಡೆಫಿನೆಟ್ಲಿ ನೀವು ಎಂಟರ್ಟೈನ್ ಆಗೋದು ಮಾತ್ರ ಅಲ್ಲ, ಇದರಿಂದ ಒಂದಷ್ಟು ಮೆಸೇಜ್ಗಳನ್ನು ತಗೊಳ್ಳೋದು ಇದೆ. ಅದು ಆಸೆ ಸೀರಿಯಲ್ ನೋಡಿದ್ರೇನೆ ಗೊತ್ತಾಗತ್ತೆ. ಸಿಂಪಲ್ ಆಗಿ ಮಜಾ ಮಾಡ್ಬೋದು ನೀವು ಅಷ್ಟೇ. ನೆಕ್ಸ್ಟ್ ಎಪಿಸೋಡ್ ನೋಡ್ಬೇಕಂತ ನಿಮ್ಗೂ ಆಸೆ ಆಗುತ್ತೆ ನೋಡ್ತಾ. ಹಾಗಾಗಿ ನಮ್ಮ ಆಸೆ ಧಾರಾವಾಹಿಯನ್ನ ತಪ್ಪದೆ ವೀಕ್ಷಿಸಿ. ಸಂಜೆ 7:00 ಸ್ಟಾರ್ ಸುವರ್ಣದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.